ಇನ್ನು ಇವತ್ತಿನ ಪ್ರಕರಣ ಭಾಳ ಅಪರೂಪ, ಭಾಳ ವಿಚಿತ್ರವೂ ಹೌದು. ಹೇಳ್ತೀನಿ ಬನ್ನಿ. 2 ಜಡೆ ಹಾಕ್ಕೊಂಡು ಬಂದಿರದ ಕಾರಣ 8ನೇ ತರಗತಿಯ 3 ವಿದ್ಯಾರ್ಥಿನಿಯರ ಕೂದಲಿಗೆ ಆ ಶಾಲೆಯ ಅಧ್ಯಾಪಕರಿಂದಲೇ ಬಿದ್ದಿತ್ತು ಕತ್ರಿ. ಪ್ರಕರಣದ ಡೀಟೇಲ್ಸ್ ಏನಪ್ಪಾ ಅಂತಂದ್ರೆ, ಚನ್ನಪಟ್ಟಣ ತಾಲೂಕಿನ ಅರುಳಾಳು ಸಂದ್ರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅಧ್ಯಾಪಕರು ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ 2 ಜಡೆ ಹಾಕ್ಕೊಂಡು ಬರಬೇಕು ಅಂತ ತಾಕೀತು ಮಾಡಿದ್ರು ಶಿಸ್ತಿನ ಆಧಾರದಲ್ಲಿ. ಆದರೆ ಯಾವುದೋ ಕಾರಣಕ್ಕೆ ನಿನ್ನೆ ಶುಕ್ರವಾರ ಅಂದರೆ ಜುಲೈ 27ನೇ ತಾರೀಕು ಒಂದು 3 ಜನ ವಿದ್ಯಾರ್ಥಿನಿಯರು ಶಾಲೆಗೆ ಒಂದೇ ಜಡೆ ಹಾಕ್ಕೊಂಡು ಬಂದಿರ್ತಾರೆ. ಇನ್ನು ಇದನ್ನು ಸಹಿಸದ ಕ್ಲಾಸ್ ಟೀಚರ್ ಒಬ್ಬ ಅತಿಥಿ ಶಿಕ್ಷಕಿಯೊಬ್ಬರನ್ನ ಕರೆದು, ಅಂದರೆ ಗೆಸ್ಟ್ ಟೀಚರ್ನ ಒಬ್ಬರನ್ನ ಕರೆದು, ಈ ಹುಡುಗಿರು ಕೂದಲು ಕತ್ತರಿಸ್ಬಿಡಿ ಅಂತ ಆಜ್ಞೆ ಮಾಡಿರ್ತಾರೆ. ಅದರಂತೆ ಗೆಸ್ಟ್ ಟೀಚರ್, ಅತಿಥಿ ಶಿಕ್ಷಕಿಯೊಬ್ಬರು ಆ ಕೂದಲು ಕತ್ತರಿಸ್ಬಿಟ್ಟಿರ್ತಾರೆ. ಇನ್ನು ಈ ವಿಷಯ ಪೋಷಕರು ಮತ್ತು ಗ್ರಾಮಸ್ಥರ ಕಿವಿಗೆ ಬಿದ್ದಿದ್ದೇ ತಡ. ಎಲ್ಲರೂ ಸೇರಿ ಶಾಲೆಗೆ ತೆರಳಿ, ಯಾಕೆ ನಮ್ಮ ಮಕ್ಕಳು ಕೂದಲು ಕತ್ತರಿಸಿದ್ರಿ, ಅವರನ್ನ ಕೂದಲು ಕತ್ತರಿಸಿ ಅವಮಾನ ಮಾಡಿದ್ರಿ ಅನ್ನುವಂಥ ಒಂದು ವಿಚಾರದಲ್ಲಿ ಶಾಲೆಯ ಪ್ರಾಂಶುಪಾಲರು ಮತ್ತು ಅಧ್ಯಾಪಕರನ್ನ ತರಾಟೆಗೆ ತೆಗೆದುಕೊಂಡಿರೋದು ನೀವು ಈಗ ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ಹಳ್ಳಿಲಿ ಆ ರೇಂಜ್ಗೆಲ್ಲ ಶಿಫ್ಟ್ ಮಾಡೋಕ್ ಆಗಲ್ಲ ಮಿಸ್ಟ್ರೆ. ಹಳ್ಳಿಲೆಲ್ಲ ನೀವ್ ಅನ್ಕೊಂಡಂಗೆಲ್ಲ ಇಲ್ಲ. ಜಡಾಕ ಬನ್ನಿ ಪ್ರಾಬ್ಲಮ್ ಇರ್ತದೆ, ಒಂದಿನ ಹೇಳಿದ್ರೆ ನಿಮ್ಗೆ ಹೇಳ್ಬೋದು. ಜಡಾಕ ಬರಪ್ಪ, ಜಡಾಕ ಬರೋದು ಸ್ಟಾರ್ಟಿಂಗ್ ಹೇಳ್ತಿದ್ದೆ. ಮೇಡಮ್ ನಾನೇ ಇದು ಮಾಡ್ತಾರೆ, ಮೇಡಮ್ ನಾನು ಸ್ವಲ್ಪ ಕಟ್ ಮಾಡಿ ಮೇಡಮ್ ಅವ್ರು ಜಡಾಕ ಗೊತ್ತಲ್ಲ ನೀವು ಕಟ್ ಮಾಡು ಅಂತ ಹೇಳೋದು ನೀವು ಹೇಳಿ ಅದೇನೇನು ಪ್ರಾಬ್ಲಮ್ ಹೇಳಿ. ನೋಡಿ ಮೇಡಮ್, ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಬೈಕರ್ ಹಾಕ ಬರ್ತಾರೆ, ಒಂದು ಸ್ವಲ್ಪ ಗಟ್ಟಿ ಮಾಡೋಣ ಅಂತಂದ್ರೆ ಆ ಮೇಡಮ್ ಬೇಡಕಂದ್ರೆ ಅಂತ ಹೇಳಿದ್ರು. ಮೇಡಮ್ ಸ್ವಲ್ಪ ಕಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಏನಂದ್ರೆ ಅವರು ಬಿಡಪ್ಪ ಸ್ವಲ್ಪ ಕಟ್ ಮಾಡ್ತಾರೆ ಅಂತ ಅವ್ರ ಹುಡುಗಿಗೆ ಹೆಣ್ಮಕ್ಳು ಕರೆದ್ಬಿಟ್ಟು ಅವರೇ ನಿಲ್ಸ್ಕೊಂಡು ಅವರೇ ಸ್ವಲ್ಪ ಕಟ್ ಮಾಡೋದು ಅಷ್ಟೇ. ಇಬ್ರು ಮಾಡಿದ್ದಾರೆ ಸರ್, 3 ಜನ ಇಬ್ರು ಮಾಡೋದು ಸರ್. ವಿಚಾರಗಳನ್ನ ನೀವೊಂದು ಇದು ಮಾಡಿದ್ಮೇಲೆ ಯಾರು ತರಬೇಕು? HM ಹೇಳ್ಬೇಕು, ಇಲ್ಲಾಂದ್ರೆ ಪೇರೆಂಟ್ಸ್ಗಳನ್ನು ಇನ್ಫಾರ್ಮ್ ಮಾಡ್ಬೇಕು. ನೋಡಿ ಹಿಂಗೆ ಬರ್ತಾ ಇದ್ದಾರೆ ನಿಮ್ಮ ಹುಡುಗಿ, ಇದನ್ನ ಇಲ್ಲಿ ಶಿಸ್ತಾಗಿರ್ಬೇಕು, ಯೂನಿಫಾರ್ಮ್ ಅಂತೇಳಿ ನೀವು ಇವ್ರ ಗಮನಕ್ಕೋ ಅಥವಾ ಪೇರೆಂಟ್ಸ್ ಅವ್ರ ಇವ್ರು ಹೇಳಿದ್ರೆ ಅವ್ರಿಗೆ ಹೇಳೋರು. ಈಗ ನೀವು ಯಾಕೆ ಹೆಂಗೆ ಇದು ಮಾಡಿದ್ರಿ, ಹೋಗಿ ನಮ್ಗಾರೋದು ಇದು ಮಾಡಿದ್ರೆ ನೀವು ತಪ್ಪಲ್ವ ಇದು? ನಿಮ್ಗೆ ಯಾರು ಅದನ್ನೆಲ್ಲ ಇದು ಮಾಡಕ್ಕೆ ಹೇಳಿದ್ರು? ಬಂದು ಮಾಡುವಾಗ ನಮ್ಗೆ ಏನೋ ಒಂದು ಗಮನ ತಂದಿಲ್ಲ, ಏನ್ ಮಾಡಿದ್ವಿ, ಹೆಂಗೆ ನಿಮ್ಗೆ ಈ ತರ ನಿರ್ಧಾರ ತಗೊಳಕ್ಕೆ ಈ ವಿಚಾರದಲ್ಲಿ ತಪ್ಪಿರೋದು. ಯಾಕೆ ಅಂತ ಹೇಳಿದ್ರೆ ಇದನ್ನ ನಾನೊಬ್ಬ ಇದಾಗಿಸ್ಕೊಂಡು, ಯಾಕೆಂದ್ರೆ ತಪ್ಪು ಅಂದ್ಮೇಲೆ ತಪ್ಪಲ್ಲ ಸರ್. ನಾವೊಂದು ಹೇಳುದು ಒಂದು ನಿಮಿಷ ಕೇಳಿ. ಒಂದು ಇವರು HM ಇನ್ಫಾರ್ಮ್ ಮಾಡ್ಬೇಕಾಯ್ತು. HM ಅವ್ರಿಗೆ ಸಂಬಂಧಪಟ್ಟಂತೆ ಪೇರೆಂಟ್ಸ್ ಏನಿದೆ ಅದನ್ನ ಇದು ಮಾಡ್ಬೇಕಾಗಿತ್ತು ಅನ್ನೋದು. ಇವರು ಏನೋ ಯಾಕೆ ಹೆಂಗೆ ಇದು ಮಾಡ್ಬಿಟ್ಟಿದ್ದಾರೆ. ಈ ವಿಚಾರನ ಸುಮ್ಮನೆ ಯಾಕೆ ಈಗ ಇದು ಈ ಶಾಲೆ ಇದರಲ್ಲಿ ಇದೊಂದು ನಿಯಮ ಶಿಸ್ತುಗಳಿದ್ದಾವೆ, ಅದನ್ನು ಪಾಲಿಸ್ಬೇಕಾಗ ಇದನ್ನ. ಸೊ ಏನೋ ಒಂದು ಅಚಾತುರ್ಯ ನಡೆದೋಗಿದೆ. ಅಚಾತುರ್ಯಕ್ಕೆ ಏನ್ ಮಾಡಿರೋದು? ಈಗ ಏನು ಮಾಡಿರ ಹೆಚ್ಚು ಕಮ್ಮಿ ಮಾಡಿ ಇದಾಗೋಗಿದೆ. ಆಗೇನ್ ಮಾಡ್ತೀವಿ ಈಗ? ಅವಾಗ ಏನ್ ಮಾಡಿದ್ರಿ? ಅವಾಗ ಏನ್ ಮಾಡಿದ್ರಿ? ನಾವು 99 SSLC ಆಯ್ತಾ? ಇಲ್ಲಿ ಮೇನ್ ಕಾರಣಗಳೇನು, ಅದಕ್ಕೂ ಪರಿಹಾರ ಏನು ತಿಳ್ಕೋಬೇಕು. ಆಯ್ತಾ? ಇವ್ರೆಲ್ಲ ಇದ್ ಮಾಡ್ಬೇಕಾದ್ರೆ ನೀವೇನ್ ಕಟಕ್ ಹಾಕಿದ್ರ? ನೀವೆಲ್ಲ ಏನ್ ಮಾಡಿ ನಿನ್ನ ಅಥಾರಿಟಿ ಏನದೆ ಕಾನೂನು ಜರುಗಿಸ್ತೀನಿ ಅಂತ ಇಲ್ಲ. ಈಗ ನಾವೇನ್ ಕ್ರಮ ಇವ್ರನ್ನ ಇದು ಮಾಡಿ ಈಗ ಎಚ್ಚರಿಕೆ ಕೊಟ್ಟು ಇದು ಮಾಡ್ಬೋದು. ನಿಮಗೆ ನಾವು ನಿಮ್ಗೆ ಪ್ರತಿ ಸಾರಿ ಗಲಾಟೆಯಾದಾಗೆಲ್ಲ ಹೇಳಿದ್ದೀವಿ, ಸೂಕ್ತವಾದ ಕ್ರಮ ತಗೊಳ್ಳಿ, ಜವಾಬ್ದಾರಿ ತಗೊಳ್ಳಿ ಅಂತ. ಆಮೇಲೆ ಬರ್ತಾ ಇರೋದು ಜಾಸ್ತಿ ಕಂಪ್ಲೇಂಟ್ ಹೈಸ್ಕೂಲಲ್ಲಿ, ಗಮನ ವಹಿಸಿ ಅಂತ ಹೇಳಿದ್ದೀವಿ ಅಲ್ವಾ ಸ್ನೇಹಿತರೆ? ಈ ಸಂಬಂಧ ಪ್ರಾಂಶುಪಾಲರಾದ ದೊಡ್ಡ ಕಾಳೆಯನ್ನವರು ಅವರ ನೇತೃತ್ವದಲ್ಲಿ ಶಿಕ್ಷಕರು ಮತ್ತು ಪೋಷಕರ ಸಭೆ ನಡೆಸಿ ಕ್ಷಮೆ ಕೋರಿರ್ತಾರೆ. ಶಿಕ್ಷಕರ ಈ ನಡೆಗೆ
ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಕಂಡುಬಂದಿದೆ. ಇನ್ನು ಈ ವಿಚಾರದಲ್ಲಿ ದುರಂತ ಏನಪ್ಪ ಅಂತಂದರೆ, ಇದೇ ಶಾಲೆಯ ಪ್ರಿನ್ಸಿಪಲ್ ದೊಡ್ಡ ಕಾಳಯ್ಯನವರ ಪತ್ನಿ ಪವಿತ್ರ ಅವರೇ ಇಲ್ಲಿ ಶಿಕ್ಷಕಿಯಾಗಿದ್ದು ಅವರೇ ಈ ಕೃತ್ಯವನ್ನು ಎಸಗಿರುವಂಥದ್ದು ದೊಡ್ಡ ದುರಂತವೇ ಸರಿ. ದೂರು ಬಂದಿರೋ ಹಿನ್ನೆಲೆಯಲ್ಲಿ ಅಕ್ಕೂರು ಪೊಲೀಸ್ ಠಾಣೆಯ PSI ಮಹೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಮತ್ತೊಂದಿಷ್ಟು ಸುದ್ದಿಗಳ ಜೊತೆಗೆ ನಾನು ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕೇಳ್ತಾ ಇರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ಧನ್ಯವಾದಗಳು.